ಸೆಪ್ಟೆಂಬರ್ 22ರಿಂದ ಆರಂಭವಾಗಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಶಿಕ್ಷಕರು ಹಾಗೂ ಸರ್ಕಾರಿ ನೌಕರರನ್ನು ಒಂದಿಲ್ಲೊಂದು ಸಮಸ್ಯೆಗೆ ದೂಡುತ್ತಿದ್ದು ಇದೀಗ ಮತ್ತೊಂದು ಸಮಸ್ಯೆ ಎದುರಾಗಿದ್ದು ಶಿಕ್ಷಕರು ಹಾಗೂ ಸರ್ಕಾರಿ ನೌಕರರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ನಡೆಸುವಂತೆ ಸೂಚನೆ ನೀಡಿತ್ತು. ಅದರಂತೆ ಶಿಕ್ಷಕರು ಹಾಗೂ ಸರ್ಕಾರಿ ನೌಕರರು ಮನೆ ಮನೆಗೆ ತೆರಳಿ ದಾವಣಗೆರೆ ಜಿಲ್ಲಾದ್ಯಂತ 97% ಸಮೀಕ್ಷೆ ಪೂರ್ಣಗೊಳಿಸಿದ್ದಾರೆ. ಆದರೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಜೆಯನ್ನು ಅಕ್ಟೋಬರ್ 18ರವರೆಗೆ ವಿಸ್ತರಿಸಿದ್ದು ಜಿಲ್ಲಾಧಿಕಾರಿಗಳು ಮೇಲಾಧಿಕಾರಿ ಶಿಕ್ಷಕರ ಮೇಲೆ ಒತ್ತಡ ಹೇರಿ 18ರವರೆಗೆ ಮರು ಸಮೀಕ್ಷೆ ಮಾಡಬೇಕು. ಜೊತೆಗೆ 6 ವರ್ಷದ ಒಳಗಿನ ಮಕ್ಕಳು ಹಾಗೂ ರೇಷನ್ ಕಾರ್ಡ್ ಹಿಡಿದು ಸಮೀಕ್ಷೆ ಮಾಡುವಂತೆ ಒತ್ತಡ ಹೇರುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ತೀರ್ಮಾನ ಕೈಗೊಂಡು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ವೀರೇಶ್ ಎಸ್ ಒಡೆಯನಪುರ, ಕೂಡಲೇ ಜಿಲ್ಲಾಧಿಕಾರಿಗಳು ಸಭೆ ಮಾಡಿ ಸರ್ಕಾರಿ ನೌಕರರಿಗೆ ಆಗಿರುವ ಅನ್ಯಾಯ ಸರಿಪಡಿಸಿ ಸರ್ಕಾರಿ ನೌಕರರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದರು. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಎಲ್ಲ ವೃಂದ ಸಂಘಗಳು ಕೂಡ ಸ್ವಾಗತಿಸಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ದಿನಾಂಕ 22/9/2025ರಿಂದ ದಿನಾಂಕ 7/10/2025ರವರೆಗೆ ಒಂದು ಸಮೀಕ್ಷೆ ಕಾರ್ಯವನ್ನು ಕೈಗೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆಯಿಂದ ಆದೇಶವನ್ನು ಹೊರಡಿಸಿ ನಮ್ಮ ಸರ್ಕಾರಿ ನೌಕರರು ಇವತ್ತು ಸಮೀಕ್ಷೆದಾರರು 22ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ ಕೂಡ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ 97%ಕ್ಕಿಂತ ಅಧಿಕ ಇವತ್ತು ಸಮೀಕ್ಷೆಯನ್ನು ಮಾಡಿ ಪೂರ್ಣಗೊಳಿಸಿರ್ತಕ್ಕಂಥದ್ದು ನಮ್ಮ ದಾವಣಗೆರೆ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರಿಗೆ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 7ರ ನಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಶಿಕ್ಷಣ ಇಲಾಖೆಗೆ 18ನೇ ತಾರೀಕಿನವರೆಗೆ ರಜೆಯನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಕೂಡ ತಮಗೆ ಗೊತ್ತಿದೆ. ಇವತ್ತು ರಜೆ ವಿಸ್ತರಣೆ ಮಾಡಿದ ನಂತರ ಇವತ್ತು ಜಿಲ್ಲಾಡಳಿತ ಮತ್ತು ಮೇಲಾಧಿಕಾರಿಗಳು ಶಿಕ್ಷಕರಿಗೆ ಒತ್ತಡವನ್ನು ಹೇರಿ ನೀವು 18ನೇ ತಾರೀಕಿನವರೆಗೂ ಕೂಡ ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ, ಮರು ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು 0 to 6 ಮತ್ತು ರೇಷನ್ ಕಾರ್ಡ್, BPL ಕಾರ್ಡ್ಗಳನ್ನು ಹಿಡಿದುಕೊಂಡು ಮತ್ತೆ ಮನೆಗಳಿಗೆ ತೆರಳಿ ನೀವು ಸಮೀಕ್ಷೆಯನ್ನು ಮಾಡಬೇಕೆಂಬ ಒತ್ತಡವನ್ನು ಹೇರುತ್ತಿರುವುದರಿಂದ ನಾವು ನಿನ್ನೆ ಜಿಲ್ಲಾ ಸರ್ಕಾರಿ ನೌಕರ ಸಂಘದಲ್ಲಿ ಒಂದು ಸಭೆಯನ್ನು ಮಾಡಿ ಒಂದು ತೀರ್ಮಾನವನ್ನು ಮಾಡಿ ನಾವು ನಾಳೆಯಿಂದ ಸಮೀಕ್ಷೆಗೆ ಹಾಜರಾಗುವುದಿಲ್ಲ ಎಂಬ ಒಂದು ನಿರ್ಣಯವನ್ನು ತೆಗೆದುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಭೇಟಿಯನ್ನು ಮಾಡಿ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ನಾವು ಪೂರ್ಣಗೊಳಿಸಿದ್ದೇವೆ. ಸಮೀಕ್ಷೆಯನ್ನು ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡಿಲ್ಲ. ನಮ್ಗೆ ಎಷ್ಟೇ ತೊಂದರೆಗಳು ಬಂದರೂ, ಕಷ್ಟ ಬಂದರೂ ಕೂಡ ಮೇಲ್ವಿಚಾರಕರಾಗಲಿ ಅಥವಾ ಗಣಿತರಾಗಲಿ ಸಮೀಕ್ಷೆಯನ್ನು ಮಾಡಿದ್ದೇವೆ. ಸಮೀಕ್ಷೆಯನ್ನು ಯಶಸ್ವಿಗೊಳಿಸಿದ್ದೇವೆ. ಮೊದಲ ಬಾರಿಗೆ ಅಂತ ನಮಗೆ ತರಬೇತಿ ನೀಡುವಾಗ 0ಯಿಂದ 6 ವಯಸ್ಸಿನ ಮಕ್ಕಳನ್ನು ಗಣತಿ ಮಾಡಬೇಡಿ ಅಂತ ಹೇಳಿದರು. ಹಾಗಾಗಿ ನಾವು ಆ ಮಕ್ಕಳನ್ನ ಬಿಟ್ಟಿರಲಿಲ್ಲ. ನಾವು ಕನಿಷ್ಠ ಒಂದು ಮನೆಗೆ ಹೋಗಿ ನಾವು ಸಮೀಕ್ಷೆ ಮಾಡಲಿಕ್ಕೆ ಕನಿಷ್ಠ 5 ಬಾರಿ ಹೋಗಿದೆ. ಒಂದು ಮನೆಗೆ ಒಂದು ಸಾರಿ ಮುಗಿಸಿ ಬಂದಿದ್ದೇವೆ. ಮತ್ತೆ ಈಗ 0ಯಿಂದ 6 ಮಕ್ಕಳ ಸಮೀಕ್ಷೆನ ನೀವು ಮಾಡಿ ಅಂತೇಳಿ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜನ್ನು ಕೊಡೋದು ನಮಗೆ ಕಷ್ಟ ಆಗ್ತಿದೆ. ಮರು ಸಮೀಕ್ಷೆ ಅಂದರೆ ಎಷ್ಟು ಮನೆ ಗಣತಿ ಮಾಡಿದ್ದೇವೆ ಮತ್ತು ಅಷ್ಟೇ ಮನೆಗೆ ನಾವು ಹೋಗೋದು ಅದು ವೇಸ್ಟ್ ಅಂತ ನಾವು ಭಾವಿಸ್ತಾ ಇದ್ದೇವೆ. ಬೇಕಾದ್ರೆ ಆ ಮಕ್ಕಳ ಪಟ್ಟಿ ಕೊಟ್ಟಿದ್ರೆ, ಇಂಥ ಮಕ್ಕಳಿದ್ರೆ ಆ ಮನೆ ಮಾಡಿ ಅಂತ ನಿರ್ದಿಷ್ಟವಾಗಿ ಕೊಟ್ಟರೆ ಆ ಮನೆಯನ್ನು ಮಾಡಿ ಬರಲಿಕ್ಕೆ ನಮ್ಮದು ಯಾವುದೇ ಆಕ್ಷೇಪ ಇಲ್ಲ. ಅಥವಾ ಎಲ್ಲ ಮನೆಗಳನ್ನು ಕೂಡ ಮರು ಸಮೀಕ್ಷೆ ಮಾಡಬೇಕು. ಆ ಮನೆ ಇದೆಯೋ ಬಿಟ್ಟಿದೆ ಒಂದ್ಸರಿ ಸುಮ್ಮನೆ ಹೋಗಿ ಬನ್ನಿ ಅಂದರೆ ಅದು ತುಂಬ ಕಷ್ಟ, ನಮಗೆ ಬರ್ಡನ್ ಆಗ್ತಾ ಇದೆ. ಸರ್ಕಾರಿ ನೌಕರಿಗೆ ತುಂಬ ಆಯಾಸ, ಬಳಲಿಕೆ, ನೋವನ್ನು ಅನುಭವಿಸ್ತಾ ಇದ್ದೇವೆ. ಮಾನಸಿಕವಾಗಿ ಯಾತನೆ ಆಗ್ತಾ ಇದೆ. ದಯಮಾಡಿ ನಮ್ಮ ಎಲ್ಲ ಜಿಲ್ಲಾಡಳಿತ ಇದನ್ನು ಪರಿಹರಿಸಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೇವೆ ಸರ್. ನಮಗೆ ವಿಶ್ರಾಂತಿನೇ ಇಲ್ಲದೆ ಯಾಕಪ್ಪ ನಾವು ಸರ್ಕಾರಿ ನೌಕರಿಗೆ ಬಂದಿದ್ದೆ ತಪ್ಪ. ಒಂದು ಹಬ್ಬ ಹರಿದಿನ ಇಲ್ಲ, ರಜೆಗಳು ಯಾಕೆ ಕೊಡ್ತಾರೆ ನಮಗೆ ಶಿಕ್ಷಕರಿಗೆ? ಒಂದು ಮಕ್ಕಳಿಗೆ ಶಿಕ್ಷಕರಿಗೂ ಅವ್ರಿಗೆ ನೀಡ ಬ್ರೇಕ್ ಅಂತ ಹೇಳಿ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿರ್ತಾರೆ ಅಂತ ಹೇಳಿ ನಾವು ಅಗೈನ್ ಹೌ ಕ್ಯಾನ್ ವಿ ಗೋ ಬ್ಯಾಕ್ ಟು ಸ್ಕೂಲ್ಸ್ ವಿತ್ ಮೆಂಟಲಿ ಹೆಲ್ದಿ? ಅದು ನಮ್ಮ ಸಮಸ್ಯೆ. ನಾವು ಫಿಸಿಕಲಿ ಮೆಂಟಲಿ ಎಷ್ಟು ಯೂರಿನಲ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರೆ, ಸೊ ವಿ ಆರ್ ಹ್ಯಾವಿಂಗ್ ದ ಟ್ಯಾಬ್ಲೆಟ್ ಇನ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ದ ಬ್ಯಾಕ್ಸ್. ಸೊ ಇಷ್ಟರ ಮಟ್ಟಿಗೆ ನಮ್ಮನ್ನು ಬದುಕೋ ಹಕ್ಕನ್ನು ಕಸ್ಕೊಂಡು ನಾವು ಬದುಕೋ ಅನಿವಾರ್ಯತೆ ಇದೆಯಾ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡಿದೆ ನಮಗೆ. ಮನೆಯಿಂದ ತೆರಳಿದರು ವಾಪಸ್ ಮನೆಗೆ ಬರ್ತೀವ ಹೆಂಗಂತ ಮನೆಗಿರೋ ಮುದುಕರಿಗೆ, ಮನೆಗಿರೋ ಮಕ್ಕಳಿಗೆ ಬೀಗ ಹಾಕ್ಯಂಡು ಒಳಗಡೆ ನಮಗೋಸ್ಕರ ಕಾಯ್ಕೊಂತ ಇರೋರು ನಮ್ಮ ಅಮ್ಮ ವಾಪಸ್ ಬರುತ್ತಾ ಹೆಂಗೋ ಸರ್. DDP ಜೀಪ್ ಬರೋದಕ್ಕೂ ನನ್ನ ತಲೆ ಸುತ್ತ ಬೀಳೋದಕ್ಕೂ ನನ್ನ ಮಗ ಫೋನ್ ಮಾಡ್ಕೊಂಡು GPS ಟ್ರ್ಯಾಕ್ ಮಾಡ್ಕೊಂಡು ಬಂದ.
ಸೊ ಅವನು ನೀರು ತರಬೇಕೋ ನನ್ನನ್ನು ಇದು ಮಾಡಬೇಕೋ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ನಮಗೆ ಎಷ್ಟೇ ಆಪ್ರೇಷನ್ ಸಕ್ಸಸ್ ಬಾಡಿ ಡೆಡ್ ಅನ್ನಂಗೆ ನಾವು ಹಾಸ್ಪಿಟ್ಲ್ ಸೇರಿದ ಮೇಲೆ ನಮ್ಮ ಏನು ಆರೋಗ್ಯವನ್ನು ಬಲಿದಾನ ಕೊಟ್ಟು ಮಾಡೋ ಅಂಥ ಇದು ನಮಗೆ ಅನಿವಾರ್ಯತೆ ಇದೆಯಾ? ನೋಡ್ರಿ, ಈಗ ನಾನು ಪಬ್ಲಿಕ್ ಆಗಿ ಮಾತಾಡ್ತಿದ್ದೀನಿ, ಸಮೀಕ್ಷೆದಾರಳಲ್ಲ ನಾನು ನೋಡಿದ ಹಾಗೆ ನಮ್ಮ ಹಸ್ಬೆಂಡಿಗೆ ಸಮೀಕ್ಷೆದಾರರು ಅವರು. ನಮ್ಮ ಹಸ್ಬೆಂಡು ನಾನು ಏನು ನೋಡಿದ್ದೀನಿ ಅಂತಂದರೆ, ಫಸ್ಟು ಒಂದು ಪ್ರೋಗ್ರಾಮ್ ಅಂದರೆ ಯಾವ ಥರ ಪ್ರೋಗ್ರಾಮ್ ರೆಡಿ ಮಾಡ್ಕೋಬೇಕು, ಅದನ್ನು ಯಾವ ಥರ ತರಬೇತಿ ಕೊಡಬೇಕು. ಫಸ್ಟಿಗೆ ಏನು ಹೇಳಿದರು, 120 ಮನೆಗಳನ್ನು ಅಲಾಟ್ ಮಾಡಿದರು, 120 ಮನೆಗಳನ್ನು ಮಾಡಿ ಅಂತ ಹೇಳಿದರು. ಆವಾಗ 0 to 6 ಬಿಟ್ಬಿಡಿ ಅಂತ ಹೇಳಿದರು. ಅವರು ನಮ್ಮ ಮನೆಯವರು ಕೂಡ 0 to 6 ಬಿಟ್ಟು ನೀಟಾಗಿ ಫಸ್ಟು 120 ಮನೆಯನ್ನು ಕಂಪ್ಲೀಟ್ ಮಾಡಿದರು. ಪೆಂಡಿಂಗನ್ನು ತೆಗೀರಿ ಅಂತ ಹೇಳಿದರು. ಪೆಂಡಿಂಗನ್ನು ದಿನ ಒಂದೊಂದು ಮೇಲೆ ಕೂತ್ಕೊಂಡು ಮೇಲಾಧಿಕಾರಿಗಳಾಗಿರ್ಬೋದು, ಅವ್ರ ಮೇಲಾಧಿಕಾರಿಗಳಾಗಿರ್ಬೋದು, ದಿನ ಒಂದೊಂದು ಹೇಳೋದಕ್ಕಿಂತ ಹೊಸದು ಏನು ಟೀಚರ್ ಕೆಲಸ ಕೊಡಬೇಕು ಅಂತ ಅವರು ತಲೆಗೆ ತೊಗೊಂಡ್ಬಿಟ್ಟು ಹೇಳೋದಕ್ಕಿಂತ ನಿಜವಾಗ್ಲೂ DC ಸಾಹೇಬ್ರೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ತಪ್ಪು ತಿಳ್ಕೊಬೇಡಿ. ಇದು ನನ್ನ ವಿನಂತಿ ಏನಂದರೆ, ಫೀಲ್ಡಿಗೆ ಬಂದಾಗ ಜನರು ಆ ಟೀಚರ್ಗಳನ್ನು, ಆ ಶಿಕ್ಷಕರುಗಳನ್ನು ನೋಡೋ ರೀತಿ ಬೇರೆ ಆಗಿರುತ್ತೆ. ಯಾಕೆ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಯಾಕೆ ನಮ್ಮ ಹಗಲೆಲ್ಲ ಬರ್ತೀರಾ, ನಮ್ಮ ನೆಮ್ಮದಿ ಹಾಳು ಮಾಡ್ತೀರಾ, ಪದೇ ಇಲ್ಲಿ ಬರ್ತೀರಲ್ಲ ಸರ್, ನೀವು ಯಾಕೆ ಬರ್ತೀರಾ ಸರ್, ನಿಮಗೇನು ಬೇರೆ ಕೆಲಸ ಇಲ್ವಾ ಮಾಡಲಿಕ್ಕೆ ಅಂತ ಕೇಳ್ತಾರೆ. ಸೊ ಹೀಗಾಗಿ ಅನೇಕ ಶಿಕ್ಷಕರು ಭಾಳ ನೊಂದ್ಕೊಂಡು ಬಿಟ್ಟಿದ್ದಾರೆ. ಮೇಲಾಧಿಕಾರಿಗಳೇ ಆಗಿರ್ಬೋದು, ಒಂದು ದಿನ ತಾವು ಫೀಲ್ಡ್ಗೆ ಇಳಿಯಿರಿ ದಯಮಾಡಿ. ಆವಾಗ ಗ್ರೌಂಡ್ ಲೆವೆಲ್ಗೆ ಇಳಿದಾಗ ಅದರ ಕಷ್ಟ ನಷ್ಟಗಳು ಎಲ್ಲರಿಗೂ ಗೊತ್ತಾಗುತ್ತೆ.